ಇದು ಭಾಳ ಸೂಕ್ತವಾದ ಪ್ರಶ್ನೆ. ಏಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಅವೇರ್ನೆಸ್ ಜಾಗೃತಿ ವೀಡಿಯೋಗಳು ಮಾಡುವಂಥದ್ದು, ಎಂಟರ್ಟೈನ್ಮೆಂಟ್ ವೀಡಿಯೋ ಮಾಡುವಂಥದ್ದು, ಮಾಹಿತಿ ವೀಡಿಯೋ ಮಾಡುವಂಥದ್ದು ಅದು ಸಾಧಾರಣವಾಗಿ ನಾವೆಲ್ಲ ಕಡೆ ನೋಡುವಂಥದ್ದು. ಈ ರೌಡಿ ಶೀಟರ್ಗಳೇನಿದ್ದಾರೆ, ಮುಖ್ಯವಾಗಿ ಕೆಲ ಯೂತ್ ಇರೋವಂಥವ್ರು, ವಯಸ್ಸಿನಲ್ಲಿರುವಂಥ ರೌಡಿ ಶೀಟರ್ಗಳೇನಿದ್ದಾರೆ ಅಂಥವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡಿಕೊಂಡು ಅಥವಾ ಅವರು ಫ್ಯಾನ್ ಪೇಜ್ ರೀತಿಯಲ್ಲಿ ಓಪನ್ ಮಾಡಿಕೊಂಡು ಅದರಲ್ಲಿ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವೀಡಿಯೋಗಳು ಹಾಕ್ಕೊಳೋದು, ಅಥವಾ ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ದು ವೀಡಿಯೋ ಹಾಕ್ಕೊಳೋಂಥದ್ದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ವೀಡಿಯೋ ಹಾಕ್ಕೊಳೋದು, ಅದರಲ್ಲೇನೋ ಭಾಳ ದೊಡ್ಡ ಫಾಲೋಯಿಂಗ್ ಇದೆ, ನನಗೆ ನೂರಾರು ಜನ ಸಾವಿರಾರು ಜನ ನನ್ನ ಹಿಂದೆ ಇದ್ದಾರೆ ಅನ್ನೋ ರೀತಿ ಒಂದು ವಾತಾವರಣನ ನಿರ್ಮಾಣ ಮಾಡಿಕೊಂಡು ಅದನ್ನು ಬಂಡವಾಳವಾಗಿಟ್ಕೊಂಡು ಅವರ ಅಪರಾಧಿಕ ಕೃತ್ಯಗಳನ್ನು ನಡೆಸುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಗಮನದಲ್ಲಿದೆ ಕೂಡ, ಇವಾಗ ಹೊಸದಾಗಿ ಬಂದಿರುವಂಥದ್ದಲ್ಲ. ಅಂಥ ಸುಮಾರು 13 ಜನರನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿ ಅವ್ರದ್ದು ಯಾವ ರೀತಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋಂಥದ್ದನ್ನು ಕೂಡ ನಾವು ವಿಚಾರ ಮಾಡ್ತಾಯಿದ್ದೀವಿ. ಅದನ್ನು ಹೊರತುಪಡಿಸಿ ಈ ಥರ ಯಾವುದೇ ಒಂದು ಮಾಹಿತಿ ಇದ್ದರೂ ಕೂಡ, ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಡೈಲಾಗ್ ಹೊಡೆಯೋದು, ಆಮೇಲೆ ಈ ವೆಪನ್ಗಳು ಇಟ್ಕೊಂಡು ಬಿಲ್ಡಪ್ ತೊಗೊಳೋವಂಥದ್ದು, ಈ ಥರದ್ದೇನೇ ಮಾಡಿದರೂ ಅಂಥವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಈಗ ಪಾಕಿಸ್ತಾನದವ್ರು ಇಲ್ಲಿ ನಮ್ಮಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಬ್ಬರಿದ್ದರು. ಅದಕ್ಕೆ ಏನು ಮಾಹಿತಿಯನ್ನು ನಮ್ಮ ಮೇಲಧಿಕಾರಿಗಳಿಗೆ ನಮ್ಮ ಇಲಾಖೆ ಕೊಟ್ಟಿದ್ದೀವಿ. ಏನು ಸೂಚನೆ ಬರುತ್ತೆ ಆ ಸೂಚನೆ ಪ್ರಕಾರ ಮತ್ತೆ ಮುಂದುವರಿಲಾಗುತ್ತೆ. ಕೋಕಾ ಆ್ಯಕ್ಟೇನ ಹಾಕೋದೇನಾದರೂ ನಡೆದಿದೆ? ಯಾಕಂದರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾದ ಮೇಲೆ ಕೆಲವೊಂದು ಕಡೆ ಕೋಕಾ ಆ್ಯಕ್ಟ್ ಹಾಕಿ ಅವ್ರ ಮೇಲೆ ಒಂದು ಆಯಿತು. ಇಲ್ಲೇನಾದರೂ ಆ ಥರದ ಏನಾದರೂ ಮಾಡ್ತಾರೆ? ಈಗ ಕೋಕಾ ಆ್ಯಕ್ಟ್ ಹಾಕುವಂಥದ್ದು ಏನಿದೆ, ಈ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಇದ್ದಂಥ ಸಂದರ್ಭದಲ್ಲಿ ಮತ್ತು ಅವ್ರ ಮೇಲೆ ರಿಪೀಟ್ ಅಫೆನ್ಸಸ್ ಇದ್ದಾಗ ಮತ್ತು ಅವರು ಮಾಡ್ತಿರೋಂಥ ಕೃತ್ಯಗಳು ಆರ್ಥಿಕ ಲಾಭಕ್ಕಾಗಿ ಇದ್ದಂಥ ಸಂದರ್ಭದಲ್ಲಿ ಕೋಕಾ, ಏನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟ್ ಇದೆ, ಅದನ್ನು ಹಾಕಲಿಕ್ಕೆ ಪ್ರಾವಿಷನ್ ಇದೆ. ಸೊ ಅದಕ್ಕೆ ಹೆಚ್ಚುವರಿಯಾಗಿ ನಮಗೆ ಅದು ಒಂದು ಸಂಕೀರ್ಣ ಪ್ರಕ್ರಿಯೆ. ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ಗೆ ಇಂಥ ರ್ಯಾಂಕ್ ಆಫೀಸರ್ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ವಿಟ್ನೆಸ್ ಪ್ರೊಟೆಕ್ಷನ್ಗಿದೆ, ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಇದೆ, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಆ ಎಲ್ಲ ಅವಕಾಶಗಳೇನಿದೆ ಅಷ್ಟೆಲ್ಲ ಅವಕಾಶಗಳು ನಮ್ಮಲ್ಲಿ ಈಗ BNS ಏನು ಬಂದಿದೆ, ಆ BNSಲ್ಲಿ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನೋಂಥ ಒಂದು ಹೆಡ್ಡಲ್ಲಿ ನಮಗೆ ಅವಕಾಶ ಇದೆ. ಹಂಗಾಗಿ ಯಾರು ಆ ರೀತಿ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ರೀತಿ ಮಾಡ್ಕೊಂಡಿದ್ರು ಅವ್ರ ಮೇಲೆ ಈಗಾಗಲೇ ನಾವು ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥ ಒಂದು ಹೆಡ್ ಏನು BNSಲ್ಲಿ ಒಂದು ಸೆಕ್ಷನ್ ಇದೆ, ಅದರಡಿಯಲ್ಲಿ ಈಗಾಗಲೇ 2-3 ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಅಗತ್ಯ ಬಿದ್ದರೆ ಕೋಕಾ ಪ್ರಕರಣ ಕೂಡ ನಾವು ಆಗಲಿಕ್ಕೇನು ಹಿಂಜರಿಯಲ್ಲ. ಇದು ಭಾಳ ಸೂಕ್ತವಾದ ಪ್ರಶ್ನೆ. ಏಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಅವೇರ್ನೆಸ್ ಜಾಗೃತಿ ವೀಡಿಯೋಗಳು ಮಾಡುವಂಥದ್ದು, ಎಂಟರ್ಟೈನ್ಮೆಂಟ್ ವೀಡಿಯೋ ಮಾಡುವಂಥದ್ದು, ಮಾಹಿತಿ ವೀಡಿಯೋ ಮಾಡುವಂಥದ್ದು ಅದು ಸಾಧಾರಣವಾಗಿ ನಾವೆಲ್ಲ ಕಡೆ ನೋಡುವಂಥದ್ದು. ಈ ರೌಡಿ ಶೀಟರ್ಗಳೇನಿದ್ದಾರೆ, ಮುಖ್ಯವಾಗಿ ಕೆಲ ಯೂತ್ ಇರೋವಂಥವ್ರು, ವಯಸ್ಸಿನಲ್ಲಿರುವಂಥ ರೌಡಿ ಶೀಟರ್ಗಳೇನಿದ್ದಾರೆ ಅಂಥವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡಿಕೊಂಡು ಅಥವಾ ಅವರು ಫ್ಯಾನ್ ಪೇಜ್ ರೀತಿಯಲ್ಲಿ ಓಪನ್ ಮಾಡಿಕೊಂಡು ಅದರಲ್ಲಿ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವೀಡಿಯೋಗಳು ಹಾಕ್ಕೊಳೋದು, ಅಥವಾ ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ದು ವೀಡಿಯೋ ಹಾಕ್ಕೊಳೋಂಥದ್ದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ವೀಡಿಯೋ ಹಾಕ್ಕೊಳೋದು, ಅದರಲ್ಲೇನೋ ಭಾಳ ದೊಡ್ಡ ಫಾಲೋಯಿಂಗ್ ಇದೆ, ನನಗೆ ನೂರಾರು ಜನ ಸಾವಿರಾರು ಜನ ನನ್ನ ಹಿಂದೆ ಇದ್ದಾರೆ ಅನ್ನೋ ರೀತಿ ಒಂದು ವಾತಾವರಣನ ನಿರ್ಮಾಣ ಮಾಡಿಕೊಂಡು ಅದನ್ನು ಬಂಡವಾಳವಾಗಿಟ್ಕೊಂಡು ಅವರ ಅಪರಾಧಿಕ ಕೃತ್ಯಗಳನ್ನು ನಡೆಸುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಗಮನದಲ್ಲಿದೆ ಕೂಡ, ಇವಾಗ ಹೊಸದಾಗಿ ಬಂದಿರುವಂಥದ್ದಲ್ಲ. ಅಂಥ ಸುಮಾರು 13 ಜನರನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿ ಅವ್ರದ್ದು ಯಾವ ರೀತಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋಂಥದ್ದನ್ನು ಕೂಡ ನಾವು ವಿಚಾರ ಮಾಡ್ತಾಯಿದ್ದೀವಿ. ಅದನ್ನು ಹೊರತುಪಡಿಸಿ ಈ ಥರ ಯಾವುದೇ ಒಂದು ಮಾಹಿತಿ ಇದ್ದರೂ ಕೂಡ, ಈ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಡೈಲಾಗ್ ಹೊಡೆಯೋದು, ಆಮೇಲೆ ಈ ವೆಪನ್ಗಳು ಇಟ್ಕೊಂಡು ಬಿಲ್ಡಪ್ ತೊಗೊಳೋವಂಥದ್ದು, ಈ ಥರದ್ದೇನೇ ಮಾಡಿದರೂ ಅಂಥವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಈಗ ಪಾಕಿಸ್ತಾನದವ್ರು ಇಲ್ಲಿ ನಮ್ಮಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಬ್ಬರಿದ್ದರು. ಅದಕ್ಕೆ ಏನು ಮಾಹಿತಿಯನ್ನು ನಮ್ಮ ಮೇಲಧಿಕಾರಿಗಳಿಗೆ ನಮ್ಮ ಇಲಾಖೆ ಕೊಟ್ಟಿದ್ದೀವಿ. ಏನು ಸೂಚನೆ ಬರುತ್ತೆ ಆ ಸೂಚನೆ ಪ್ರಕಾರ ಮತ್ತೆ ಮುಂದುವರಿಲಾಗುತ್ತೆ.
ಕೋಕಾ ಆ್ಯಕ್ಟಿನ ಹಾಕೋದೇನಾದರೂ ನಡೆದಿದೆ? ಯಾಕಂದರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾದ ಮೇಲೆ ಕೆಲವೊಂದು ಕಡೆ ಕೋಕಾ ಆ್ಯಕ್ಟ್ ಹಾಕಿ ಅವ್ರ ಮೇಲೆ ಅವ್ರಿಗೆ ವಿಡಿಸಿ ಕಳಿಸೋದು ಆಯಿತು. ಹಿಂದೇನಾದರೂ ಆ ಥರದ ಏನಾದರೂ ಮಾಡ್ತಾ ಇದ್ದಾರೆ? ಈಗ ಕೋಕಾ ಆ್ಯಕ್ಟ್ ಹಾಕುವಂಥದ್ದು ಏನಿದೆ, ಈ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಇದ್ದಂಥ ಸಂದರ್ಭದಲ್ಲಿ ಮತ್ತು ಅವ್ರ ಮೇಲೆ ರಿಪೀಟ್ ಅಫೆನ್ಸಸ್ ಇದ್ದಾಗ ಮತ್ತು ಅವರು ಮಾಡ್ತಿರೋಂಥ ಕೃತ್ಯಗಳು ಆರ್ಥಿಕ ಲಾಭಕ್ಕಾಗಿ ಇದ್ದಂಥ ಸಂದರ್ಭದಲ್ಲಿ ಕೋಕಾ ಏನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟ್ ಇದೆ, ಅದನ್ನು ಹಾಕಲಿಕ್ಕೆ ಪ್ರಾವಿಷನ್ ಇದೆ. ಸೊ ಅದಕ್ಕೆ ಹೆಚ್ಚುವರಿಯಾಗಿ ನಮಗೆ ಅದು ಒಂದು ಸಂಕೀರ್ಣ ಪ್ರಕ್ರಿಯೆ. ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ಗೆ ಇಂಥ ರ್ಯಾಂಕ್ ಆಫೀಸರ್ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ವಿಟ್ನೆಸ್ ಪ್ರೊಟೆಕ್ಷನ್ಗಿದೆ, ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಇದೆ, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಆ ಎಲ್ಲ ಅವಕಾಶಗಳೇನಿದೆ ಅಷ್ಟೆಲ್ಲ ಅವಕಾಶಗಳು ನಮ್ಮಲ್ಲಿ ಈಗ BNS ಏನು ಬಂದಿದೆ, ಆ BNSಲ್ಲಿ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನೋಂಥ ಒಂದು ಹೆಡ್ಡಲ್ಲಿ ನಮಗೆ ಅವಕಾಶ ಇದೆ. ಹಂಗಾಗಿ ಯಾರು ಆ ರೀತಿ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ರೀತಿ ಮಾಡ್ಕೊಂಡಿದ್ರು ಅವ್ರ ಮೇಲೆ ಈಗಾಗಲೇ ನಾವು ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥ ಒಂದು ಹೆಡ್ ಏನು BNSಲ್ಲಿ ಒಂದು ಸೆಕ್ಷನ್ ಇದೆ, ಅದರಡಿಯಲ್ಲಿ ಈಗಾಗಲೇ 2-3 ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಅಗತ್ಯ ಬಿದ್ದರೆ ಕೋಕಾ ಪ್ರಕರಣ ಕೂಡ ನಾವು ಹಾಕ್ಲಿಕ್ಕೇನು ಹಿಂಜರಿಯಲ್ಲ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.